ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ರಿಷಿ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ಇವತ್ತು ನನ್ನ ಚಾನಲ್ ನಲ್ಲಿ ಸ್ಪೆಷಲ್ ಆಗಿ ಬ್ಯಾಚುಲರ್ಸ್ಗೋಸ್ಕರ ಒಂದು ರೆಸಿಪಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಈ ರೆಸಿಪಿ ಬಂದು ಪ್ರತಿಯೊಬ್ರು ಮಾಡ್ಬೋದು ಫ್ರೆಂಡ್ಸ್. ಹಾಗೆ ಬ್ಯಾಚುಲರ್ಗೆ ತುಂಬಾ ಯೂಸ್ ಆಗುತ್ತೆ. ಸೊ ಬ್ಯಾಚುಲರ್ಸ್ಗೆ ಬೇಗ ಅರ್ಲಿ ಆಗಿ ಅನ್ನ ಸಾಂಬಾರ್ ಮಾಡ್ಕೊಳಕ್ ಆಗಲ್ಲ. ಸೊ ಹಾಗಾಗಿ ಈ ಒಂದು ರೆಸಿಪಿನ ಮಾಡಿ ಇಟ್ಕೊಬಿಟ್ರೆ ಸೊ ಯಾವಾಗ ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಹಾಗೆ ಫ್ರಿಜ್ ಇರೋರ್ಗು ಫ್ರಿಜ್ ಅಲ್ಲಿ ಇಡ್ಬೋದು. ಒಂದಷ್ಟು ದಿನ ಕೆಲವೊಂದು ದಿನಗಳು ಅಂದ್ರೆ ಮಂತ್ 2 months ಆ ತರ ಬೇಕಾದ್ರೂ ಸ್ಟೋರ್ ಮಾಡಿ ಇಟ್ಕೋಬಹುದು. ಸೊ ಫ್ರಿಜ್ ಇಲ್ಲದೆ ಇರೋರಿಗೆ ಔಟ್ಸೈಡ್ ಒಂದು ವಾರವರೆಗೂ ಇದು ಸ್ಟೋರ್ ಆಗಿರುತ್ತೆ ಫ್ರೆಂಡ್ಸ್. ಸೊ ಈ ರೆಸಿಪಿ ಬಂದು ಯಾರಿಗೆ ಅನ್ನ ಸಾಂಬಾರ್ ಇಷ್ಟ ಇಲ್ಲ, ಅನ್ನ ಸಾಂಬಾರ್ ತಿಂದು ಬೋರ್ ಆಗಿದೆ ಅಂತವ್ರಿಗೆ ಈ ರೆಸಿಪಿ ಇಷ್ಟ. ನೋಡಿ ಫ್ರೆಂಡ್ಸ್, ಇದು ನಾನು ಸ್ಟವ್ ಆಫ್ ಮಾಡಿಕೊಂಡು ಉಪ್ಪು ಖಾರ ಅರಿಶಿನ ಹಾಕ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ತುರಿದಿಟ್ಕೊಂಡಿರೋ ಮಾವಿನಕಾಯಿ ಹಾಕ್ತಾ ಇದ್ದೀನಿ. ಸೊ ಮಾವಿನಕಾಯಿ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ. ಸೊ ನೋಡಿ ಮಿಕ್ಸ್ ಮಾಡ್ಕೊಂಡು ಈ ಥರ ಬಂದಿದೆ.